ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ KSET ಹಾಗೂ CSR ಎಕ್ಸಾಮ್ಗೆ ಯೂಸ್ ಆಗುವ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ, ಹಾಗೂ ಮರ್ಯಾದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಟಾಪಿಕ್ ಏನು ಅಂತಂದರೆ ಪಾಲಿಮರ್ ಕೆಮಿಸ್ಟ್ರಿ ಎಲ್ಲ ಪಾರ್ಟ್ 3ನ ಇದರಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 1 ಹಾಗೂ ಪಾರ್ಟ್ 2 ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ನೋಡಿ ನಂತರ ಈ ವಿಡಿಯೋನ ನೋಡಿ. ಸೊ ಇವತ್ತಿನ ಡಿಸ್ಕಷನ್ ಏನಿರುತ್ತೆ ಪಾಲಿಮರ್ಸಲ್ಲಿ ಅಂತಂದರೆ, ಫಸ್ಟ್ ಸ್ಟಾರ್ಟ್ ಮಾಡೋದು ದ ಡಿಟರ್ಮಿನೇಷನ್ ಆಫ್ ಆವ್ರೇಜ್ ಮೋಲಾರ್ ಮಾಸ್ ಆಫ್ ಪಾಲಿಮರ್ಸ್. ಸೊ ಇಲ್ಲಿ ನಾನು ಸೆಕೆಂಡ್ ಮೆಥಡ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆ ಹೇಳ್ದಂಗೆ 4 ಮೆಥಡ್ಸ್ ಇರುತ್ತೆ. ಫಸ್ಟ್ ಒನ್ ಈಸ್ ದ ವಿಸ್ಕಾಸಿಟಿ ಮೆಥಡ್, ದ ಸೆಕೆಂಡ್ ಒನ್ ಈಸ್ ದ ಆಸ್ಮೋಮೆಟ್ರಿ, ದ ಥರ್ಡ್ ಒನ್ ಈಸ್ ಸೆಡಿಮೆಂಟೇಷನ್ ಮೆಥಡ್, ದ ಫೋರ್ತ್ ಒನ್ ಈಸ್ ದ ಲೈಟ್ ಸ್ಕ್ಯಾಟರಿಂಗ್ ಮೆಥಡ್. ಸೊ ಫಸ್ಟ್ ಒನ್ ಯಾವುದು ವಿಸ್ಕಾಮೆಟ್ರಿ, ಅದನ್ನು ನಾನು ಸೆಕೆಂಡ್ ಪಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಸೆಕೆಂಡ್ ಮೆಥಡ್ ಆಸ್ಮೋಮೆಟ್ರಿ, ಅದನ್ನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಆಸ್ಮೋಮೆಟ್ರಿ ಮತ್ತು ಸೆಡಿಮೆಂಟೇಷನು ಹಾಗೂ ಲೈಟ್ ಸ್ಕ್ಯಾಟರಿಂಗ್ ಮೆಥಡ್, ಈ 3 ಮೆಥಡ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದ್ರ ಜೊತೆಗೆ ಕೈನೆಟಿಕ್ಸ್ ಆಫ್ ಪಾಲಿಮರ್ಸ್ ಒಂದು ಮೆಥಡ್ ಇರುತ್ತಲ್ಲ. ಸೊ ಮೆಥಡು 2 ಟೈಪ್ ಇರುತ್ತೆ. ಪಾಲಿಮರೈಸೇಷನ್ ಅಂದರೆ ಪ್ರಿಪ್ರೇಷನ್ ಆಫ್ ಪಾಲಿಮರಲ್ಲಿ 2 ಮೆಥಡ್ಸ್ ಇರುತ್ತೆ. ಒನ್ ಈಸ್ ಆ್ಯಕ್ಚುಲಿ ಅಡಿಷನ್ ಮೆಥಡ್, ಓಕೆ, ಅಡಿಷನ್ ಮೆಥಡು ಅಥವಾ ಫ್ರೀ ರ್ಯಾಡಿಕಲ್ ಮೆಥಡ್ ಅಂತ ಕರಿತೀವಿ. ದ ಸೆಕೆಂಡ್ ಒನ್ ಇಸ್ ದ ಕಂಡೆನ್ಸೇಷನ್ ಅಥವಾ ಸ್ಟೆಪ್ ವೈಸ್ ಮೆಥಡ್ ಅಂತ ಕರಿತೀವಿ. ಸೊ ಈ ಇದರಲ್ಲಿ ಕೈನೆಟಿಕ್ಸ್ ಆಫ್ ಅಡಿಷನ್ ಅಥವಾ ಫ್ರೀ ರ್ಯಾಡಿಕಲ್ ಪಾಲಿಮರೈಸೇಷನ್ ಇರುತ್ತಲ್ಲ, ಆ ಮೆಥಡ್ನ ನಾನು ಇವತ್ತು ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ಆಸ್ಮಾಮೆಟ್ರಿ. ಸೊ ಇದು ಗೊತ್ತಿರೋಂಗೆ ನಮಗೆ ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಇದೊಂದು ಪ್ರಾಪರ್ಟಿ, ಇದೊಂದೇ ಪ್ರಾಪರ್ಟಿನ ನಾವು ಯೂಸ್ ಮಾಡಿ ಏನು ಮಾಡ್ತೀವಿ, ಇಲ್ಲಿ ಮ್ಯಾಕ್ರೋ ಮಾಲಿಕ್ಯೂಲ್ಸದ್ದು ಮೋಲಾರ್ ಮಾಸನ್ನು ಡಿಟರ್ಮಿನೇಷನ್ ಮಾಡ್ತೀವಿ ಇಲ್ಲಿ. ಸೊ ಈ ಪ್ರಾಪರ್ಟೀಸನ್ನು ಯೂಸ್ ಮಾಡಿ ಈ ಪ್ರಾಪರ್ಟೀಸ್ ಆ್ಯಕ್ಚುಲಿ ದಿಸ್ ಮೆಥಡ್ ಈಸ್ ನಾಟ್ ಸೂಟಬಲ್ ಫಾರ್ ಲೋ ಮೋಲಾರ್ ಮಾಸ್ ಮಾಲಿಕ್ಯೂಲ್ಸ್. ಈ ಮೆಥಡು ನಿಮಗೆ ಮೋಲಾರ್ ಮಾಸ್ ಕಡಿಮೆ ಇದ್ದರೆ ಈ ಮೆಥಡ್ ನಿಮಗೆ ಶೂಟಬಲ್ ಆಗೋದಿಲ್ಲ. ಸೊ ಇದೇನು ಅಂತಂದರೆ ಇದರಲ್ಲಿ ಈಕ್ವೇಷನ್ ಏನು ಯೂಸ್ ಮಾಡ್ತೀವಿ ಅಂದರೆ ಲಿಮಿಟ್, ಓಕೆ, ಸಿ ರೀಚಸ್ ಟು 0. ಸಿ ಅಂತಂದರೆ ಕಾನ್ಸಂಟ್ರೇಷನ್. ವೆನ್ ದ ಕಾನ್ಸಂಟ್ರೇಷನ್ ರೀಚಸ್ ಟು 0, ಪೈ ಡಿವೈಡೆಡ್ ಬೈ ಸಿ ಇಟ್ ಈಸ್ ಈಕ್ವಲ್ ಟು RT ಡಿವೈಡೆಡ್ ಬೈ ಆಸ್ಮಾಟಿಕ್ ಮೋಲಾರ್ ಮಾಸ್. ಓಕೆ, ಆಸ್ಮಾಟಿಕ್ ಮೋಲಾರ್ ಮಾಸ್, ಆವ್ರೇಜ್ ಮೋಲಾರ್ ಮಾಸ್. ಓಕೆ, ಆವ್ರೇಜ್ ಮೋಲಾರ್ ಮಾಸ್. ಸೊ ಇಲ್ಲಿ ನೋಡಿ, ಪೈ ಅಂತಂದರೆ ಏನು ಅಂತಂದರೆ ಆಸ್ಮಾಟಿಕ್ ಪ್ರೆಷರ್, ಸಿ ಅಂತಂದರೆ ಕಾನ್ಸಂಟ್ರೇಷನ್. ಓಕೆ, ಸೊ ಇಲ್ಲಿ MOS ಅಂತ ಇಲ್ಲಿ ಏನು ಯೂಸ್ ಮಾಡಿದ್ದು, ಆಸ್ಮೋಟಿಕ್ ಆವ್ರೇಜ್ ಮೋಲಾರ್ ಮಾಸ್. ಓಕೆ, ಸೊ ಆವ್ರೇಜ್ ಮೋಲಾರ್ ಮಾಸ್. ನೆಕ್ಸ್ಟ್ ಈ ಆಸ್ಮೋಟಿಕ್ ಆವ್ರೇಜ್ ಮೋಲಾರ್ ಮಾಸ್ ದಟ್ ಈಸ್ ಈಕ್ವಲ್ ಟು ಸಮ್ ಆಫ್ NiMi ಡಿವೈಡೆಡ್ ಬೈ ಸಮ್ ಆಫ್ Ni. ಸೊ ಈ ಈಕ್ವೇಷನ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ನಿಮಗೆ ಸೆಕೆಂಡ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಂಬರ್ ಆವ್ರೇಜ್ ಮೋಲಾರ್ ಮಾಸ್ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಅದಕ್ಕೇ ನಾವು ಈ ಮೆಥಡ್ ಯೂಸ್ ಮಾಡಿ ಯಾವುದನ್ನು ಡಿಟರ್ಮಿನೇಷನ್ ಮಾಡ್ಬೋದು ಅಂತಂದರೆ ನಂಬರ್ ಆವ್ರೇಜ್ ಮೋಲಾರ್ ಮಾಸನ್ನು ನಾವು ಏನು ಮಾಡ್ಬೋದು, ಡಿಟರ್ಮಿನೇಷನ್ ಮಾಡ್ಬೋದು. ಓಕೆ, ಬಿಕಾಸ್ ದ ಆಸ್ಮಾಟಿಕ್ ಆವ್ರೇಜ್ ಮೋಲಾರ್ ಮಾಸ್ ಇಟ್ ಈಸ್ ಈಕ್ವಲ್ ಟು ನಂಬರ್ ಆವ್ರೇಜ್ ಮೋಲಾರ್ ಮಾಸ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಗ್ರಾಫ್ ಪ್ಲಾಟ್ ಮಾಡಿದಾಗ ನಾವು ಪೈ ಬೈ ಸಿ, ಓಕೆ, ಸೊ ಅದನ್ನು ನಾನು Y ಆಕ್ಸಿಸಲ್ಲಿ ತೊಗೊಂಡು ಕಾನ್ಸಂಟ್ರೇಷನ್ ಸಿನ X ಆಕ್ಸಿಸಲ್ಲಿ ತೊಗೊಂಡಾಗ, ಓಕೆ, ವಿ ಕ್ಯಾನ್ ಗೆಟ್ ದ ಗ್ರಾಫ್ ಲೈಕ್ ದಿಸ್. ಈ ಥರ ನಮಗೆ ಒಂದು ಗ್ರಾಫ್ ಬರುತ್ತೆ. ಈ ಗ್ರಾಫ್ ಬಂದಾಗ ಈ ಇಂಟರ್ಸೆಪ್ಷನ್ ಇರುತ್ತಲ್ಲ ನೋಡಿ, ದಟ್ ಈಸ್ ಈಕ್ವಲ್ ಟು RT ಬೈ M. ಓಕೆ, RT ಬೈ Mಗೆ ಈಕ್ವಲ್ ಆಗಿರುತ್ತೆ. ಈ M ಅಂತಂದರೆ ಏನು, ದಿಸ್ ಈಸ್ ಆ್ಯಕ್ಚುಲಿ ಆವ್ರೇಜ್ ಮೋಲಾರ್ ಮಾಸ್. ಓಕೆ, ಆಸ್ಮೋಮೆಟ್ರಿ ಅಥವಾ ನಂಬರ್ ಆವ್ರೇಜ್. ಇನ್ನು ನೆಕ್ಸ್ಟು ಸೆಕೆಂಡ್ ಮೆಥಡ್ ಆಯಿತು. ಥರ್ಡ್ ಮೆಥಡು ನೋಡಿ, ಫುಲ್ಲು ಡೀಟೇಲ್ ಬೇಡ, ಹೇಗೆ ಅದನ್ನು ಯೂಸ್ ಮಾಡೋದು ಆ ಥರ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಈಕ್ವೇಷನು ಮತ್ತು ಗ್ರಾಫ್ ರೆಪ್ರೆಸೆಂಟೇಷನು ಮತ್ತು ಈ ಮೆಥಡ್ ಯೂಸ್ ಮಾಡಿ ಯಾವ ಆವರೇಜ್ ಮೋಲಾರ್ ಮಾಸನ್ನು ನಾವು ಫೈಂಡ್ ಔಟ್ ಮಾಡ್ಬೋದು ಅನ್ನೋದು ಮಾತ್ರ ನಮಗೆ ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ. ಸೊ ನಿಮ್ಗೆ ಗೊತ್ತಿರೋಂಗೆ ಇಂಪಾರ್ಟೆಂಟಾಗಿ 3 ಇರುತ್ತೆ ಆವ್ರೇಜ್ ಮೋಲಾರ್ ಮಾಸಲ್ಲಿ. ಒಂದು ನಂಬರ್ ಆವ್ರೇಜ್ ಮೋಲಾರ್ ಮಾಸು, ಸೆಕೆಂಡ್ ಒನ್ನು ಮಾಸ್ ಅಥವಾ ವೆಯ್ಟ್ ಆವ್ರೇಜ್ ಮೋಲಾರ್ ಮಾಸ್ ಅಂತ ಕರಿತೀವಿ. ದ ಥರ್ಡ್ ಒನ್ ಈಸ್ Z ಆವ್ರೇಜ್ ಮೋಲಾರ್ ಮಾಸ್. ಓಕೆ, ನೆಕ್ಸ್ಟ್ ಹೋಗೋಣ ಅಲ್ಟ್ರಾ ಸೆಂಟ್ರಿಫಿಗೇಷನ್. ಸೊ ಸೆಡಿಮೆಂಟೇಷನ್ ಮೆಥಡ್ ಅಂತ ಕರೆದ್ನಲ್ಲ, ಅದನ್ನೇ ಅಲ್ಟ್ರಾ ಸೆಂಟ್ರಿಫಿಗೇಷನ್ ಮೆಥಡ್ ಅಂತ ಕರಿತೀವಿ. ಸೊ ಸೆಂಟ್ರಿಫ್ಯೂಸ್ ಅಂದರೆ ಏನು ಅಂತ ಗೊತ್ತಿರುತ್ತೆ ನಮಗೆ. ಇದರಲ್ಲಿ 2 ಮೆಥಡ್ ಇದೆ ನೋಡಿ. ಒಂದು ಸೆಡಿಮೆಂಟೇಷನ್ ವಿಸ್ಕಾಸಿಟಿ ಮೆಥಡು, ಇನ್ನೊಂದು ಸೆಡಿಮೆಂಟೇಷನ್ ಈಕ್ವಿಲಿಬ್ರಿಯಂ ಮೆಥಡು. ಸೊ 2 ಮೆಥಡ್ ಇರುತ್ತೆ ಇಲ್ಲಿ. 2 ಮೆಥಡುವೆ ಅವ್ರು ಏನಾದರೂ ಸೆಡಿಮೆಂಟೇಷನ್ ವಿಸ್ಕಾಸಿಟಿ ಮೆಥಡ್ ಅಥವಾ ಸೆಡಿಮೆಂಟೇಷನ್ ಈಕ್ವಿಲಿಬ್ರಿಯಂ ಮೆಥಡ್ ಅಂತ ಕೇಳಿದ್ರೆ ಏನು ಮಾಡಬೇಕು, ಅಥವಾ ಬರೀ ಸೆಡಿಮೆಂಟೇಷನ್ ಅಂತ ಕೇಳಿದ್ರೆ ಏನು ಮಾಡಬೇಕು, ಇಲ್ಲಿ ನಾನು ಹೇಳ್ಕೊಡ್ತೇನೆ ನಿಮಗೆ. ಸೆಡಿಮೆಂಟೇಷನ್ ವಿಸ್ಕಾಸಿಟಿ ಮೆಥಡ್. ಸೊ ಇದೇನು ಅಂತಂದರೆ, ದ ಸೆಂಟ್ರಿಫಿಕಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಸಲ್ಯೂಟ್ ಪಾರ್ಟಿಕಲ್ಸ್ ಆಫ್ ಮಾಸ್ M ಅಟ್ ಅ ಡಿಸ್ಟೆನ್ಸ್ R ಫ್ರಮ್ ದ ಸೆಂಟರ್ ಆಫ್ ರೊಟೇಷನ್ M ω² R. ಓಕೆ, ಸೊ ಇಲ್ಲಿ ಸೆಂಟ್ರಿಫ್ಯೂಸ್ ಅಂತಂದರೆ ನಾವು ಸಾಲ್ಟ್ ಮಿಕ್ಸ್ಡ್ ಅನಾಲಿಸಿಸಲ್ಲಿ ಸೆಂಟ್ರಿಫ್ಯೂಸ್ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅದೇ ಸೆಂಟ್ರಿಫ್ಯೂಸ್.
ಸೊ ಈ ಸೆಂಟ್ರಿಫ್ಯೂಸ್ ಅಂದ ತಕ್ಷಣ ಅಲ್ಲಿ ಏನು ಆ್ಯಕ್ಟ್ ಆಗ್ತಾ ಇರುತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಆ್ಯಕ್ಟ್ ಆಗಿರುತ್ತೆ. ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ ಯಾವುದ್ರ ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಆ್ಯಕ್ಚುಲಿ ಸಲ್ಯೂಟ್ ಪಾರ್ಟಿಕಲ್ಸ್ ಮೇಲೆ ಆ್ಯಕ್ಟ್ ಮಾಡ್ತಾರೆ. ಇಲ್ಲಿ ಸಲ್ಯೂಟ್ ಪಾರ್ಟಿಕಲ್ಸ್ ಅಂತಂದ್ರೆ ಏನು, ಪಾಲಿಮರ್. ಓಕೆ, ಇಲ್ಲಿ ಏನಾಗ್ತಾ ಇರುತ್ತೆ, ಪಾಲಿಮರ್ ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಮಾಸ್ ಮೇಲೆ. ಸೊ ಡಿಸ್ಟೆನ್ಸ್ ಏನು ಅಂತಂದರೆ, ಇವಾಗ ಸೆಂಟರಿಂದ ಇಲ್ಲಿ ರೊಟೇಷನ್ ಆಗ್ತಾ ಇರುತ್ತೆ ಅಂದರೆ ಅದರ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂತಂದರೆ ಆರ್ ಆಗಿರುತ್ತೆ ಡಿಸ್ಟೆನ್ಸ್. ಓಕೆ, ದ ಸೆಂಟರ್ ಆಫ್ ರೊಟೇಷನ್. ಈ ರೊಟೇಷನ್ ಏನಂತ ತೊಗೊತೀವಿ ಅಂತಂದರೆ ಎಮ್ ಅಂತಂದರೆ ಮಾಸ್, ಓಕೆ, ಒಮೆಗಾ ಸ್ಕ್ವೇರ್ ಆರ್ ಅಂತ ತೊಗೊತೀವಿ ನಾವು. ಓಕೆ, ಸೊ ಈ ಮೆಥಡ್ ಯೂಸ್ ಮಾಡಿ, ಯಾವ ಮೆಥಡ್ ಯೂಸ್ ಮಾಡಿ, ಸೆಡಿಮೆಂಟೇಷನ್ ವಿಸ್ಕಾಸಿಟಿ ಮೆಥಡ್. ನೋಡಿ ಇದೇ ಇಂಪಾರ್ಟೆಂಟ್ ಇರೋದು. ಏನು ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ನಂಬರ್ ಆವ್ರೇಜ್ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ತೀವಿ. ಏನು ಫೈಂಡ್ ಔಟ್ ಮಾಡ್ತೀವಿ ನಾವು, ನಂಬರ್ ಆವ್ರೇಜ್ ಮೋಲಾರ್ ಮಾಸ್. ಯಾವ ಮೆಥಡ್ ಯೂಸ್ ಮಾಡಿ, ಸೆಡಿಮೆಂಟೇಷನ್ ವಿಸ್ಕಾಸಿಟಿ ಮೆಥಡ್ ಯೂಸ್ ಮಾಡಿ. ಬರೀ ಸೆಡಿಮೆಂಟೇಷನ್ ಮೆಥಡ್ ಅಂತ ಕೊಟ್ಟರೆ ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಈಕ್ವೇಷನ್ ಏನು ಬರುತ್ತೆ ಅಂತಂದರೆ ನಂಬರ್ ಆವ್ರೇಜ್ ಮೋಲಾರ್ ಮಾಸ್, ಓಕೆ, ದಟ್ ಈಸ್ ಈಕ್ವಲ್ ಟು SRT ಡಿವೈಡೆಡ್ ಬೈ D ಇಂಟು 1 ಮೈನಸ್ ನ್ಯೂ ಬಾರ್ ರೋ. ಓಕೆ, ಸೊ ಎಸ್ ಅಂತಂದರೆ ಏನು ಅಂದರೆ ಸೆಡಿಮೆಂಟೇಷನ್ ಕೋಎಫಿಷಿಯೆಂಟ್, ಡಿ ಮೀನ್ಸ್ ಡಿಫ್ಯೂಸನ್ ಕೋಎಫಿಷಿಯೆಂಟ್, ನ್ಯೂ ಬಾರ್ ಮೀನ್ಸ್ ದ ಪೋರ್ಷನ್ಸ್ ಆಫ್ ಸ್ಪೆಸಿಫಿಕ್ ವ್ಯಾಲ್ಯೂಮ್. ಸೊ ಇನ್ನು ನೆಕ್ಸ್ಟ್ ನಿಮಗೆ ರೋ ಅಂದರೆ ಏನು ಅಂತ ಗೊತ್ತಿರುತ್ತೆ, ದಟ್ ಈಸ್ ದ ಡೆನ್ಸಿಟಿ. ಓಕೆ, ಸೊ ಇನ್ನು ಎಸ್ ದಟ್ ಈಸ್ ಈಕ್ವಲ್ ಟು ಎಸ್ ಸೆಡಿಮೆಂಟೇಷನ್ ಕೋಎಫಿಷಿಯೆಂಟ್ ಅನ್ನೋದಕ್ಕೆ ಈಕ್ವೇಷನ್ ಏನು ಬರುತ್ತೆ ಅಂತಂದರೆ ನೋಡಿ 1 ಡಿವೈಡೆಡ್ ಬೈ ಒಮೆಗಾ ಸ್ಕ್ವೇರ್ ಇಂಟು T2 ಮೈನಸ್ T1, ಓಕೆ, ಲ್ಯಾನ್ R2 ಬೈ R1. ದಿಸ್ ಇಸ್ ದ ಈಕ್ವೇಷನ್. ನೋಡಿ ಈಕ್ವೇಷನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ತಿಳ್ಕೊಂಡಿರಿ ಅಷ್ಟೇ. ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಮೆಥಡ್ ಯೂಸ್ ಮಾಡಿ ಯಾವ ಆವ್ರೇಜ್ ಮೋಲಾರ್ ಮಾಸ್, ಓಕೆ, ಫೈಂಡ್ ಔಟ್ ಮಾಡ್ಬೋದು ಅಂತ. ಸೊ ಈ ಮೆಥಡ್ ಯೂಸ್ ಮಾಡಿ ಯಾವುದು ಆವ್ರೇಜ್ ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡ್ಬೋದು, ನಾವು ನಂಬರ್ ಆವ್ರೇಜ್ ಮೋಲಾರ್ ಮಾಸನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸೆಕೆಂಡ್ ಮೆಥಡ್, ಸೆಡಿಮೆಂಟೇಷನ್. This is actually sedimentation viscosity method. So second one is actually sedimentation equilibrium method. In difference ಏನು ಅಂತಂದರೆ ನೋಡಿ, the rotor speed. ಸೊ ರೊಟೇಷನ್ ಆಗ್ತಾ ಇರುತ್ತಲ್ಲ, ಆ ರೋಟರ್ದು ಸ್ಪೀಡ್ ಎಷ್ಟಿರುತ್ತೆ ಅಂದರೆ 10,000 RPM. RPM ಅಂದರೆ ರೊಟೇಷನ್ ಪರ್ ಮಿನಿಟ್. ಒಂದು ಮಿನಿಟಿಗೆ ಎಷ್ಟು ರೊಟೇಷನ್ ಇರುತ್ತೆ, 10,000 ರೊಟೇಷನ್ ಇರುತ್ತೆ. ಯಾವುದರಲ್ಲಿ, ಈಕ್ವಿಲಿಬ್ರಿಯಮ್ ಮೆಥಡಲ್ಲಿ. ಇಸ್ ಲೆಸ್ ದ್ಯಾನ್ ವಿಸ್ಕಾಸಿಟಿ ಮೆಥಡ್. ಅದೇ ನೀವು ವಿಸ್ಕಾಸಿಟಿ ಮೆಥಡ್ ತೊಗೊಂಡಾಗ ಅದರಲ್ಲಿ ರೊಟೇಷನ್ ಎಷ್ಟಿರುತ್ತೆ ಅಂದರೆ 60,000 RMP ಇರುತ್ತೆ, ರೊಟೇಷನ್ ಪರ್ ಮಿನಿಟ್ ಇರುತ್ತೆ. ಓಕೆ, ಸೊ ಯಾವುದ್ರದ್ದು ರೊಟೇಷನ್ ಜಾಸ್ತಿ ಇರುತ್ತೆ, ಆ್ಯಕ್ಚುಲಿ ಇಲ್ಲಿ ವಿಸ್ಕಾಸಿಟಿ ಮೆಥಡ್ದು ರೊಟೇಷನ್ ಜಾಸ್ತಿ ಇರುತ್ತೆ. ಓಕೆನಾ, ಸೊ ದಿಸ್ ಈಸ್ ಆ್ಯಕ್ಚುಲಿ ನಾಟ್ ವೆಲಾಸಿಟಿ ವಿಸ್ಕಾಸಿಟಿ ಮೆಥಡ್. ಸೊ ಈ ಮೆಥಡ್ ಯೂಸ್ ಮಾಡಿ ಏನು ಫೈಂಡ್ ಔಟ್ ಮಾಡ್ಬೋದು ಅಂದರೆ ನೋಡಿ, ಮಾಸ್ ಅಥವಾ ವೆಯ್ಟ್. ನಿಮ್ಗಾಗಲೇ ಆಲ್ರೆಡಿ ಸೆಕೆಂಡ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ ನಾನು, ಮಾಸ್ ಅಥವಾ ಆವ್ರೇಜ್ ಮೋಲಾರ್ ಮಾಸ್, ಬೋತ್ ಆರ್ ಸೇಮ್ ಆ್ಯಕ್ಚುಲಿ, ಎರಡೂ ಸಹ ಒಂದೇ. ಸೊ ಈ ಮೆಥಡ್ ಯೂಸ್ ಮಾಡಿ ಏನು ಫೈಂಡ್ ಔಟ್ ಮಾಡ್ಬೋದು, ಮಾಸ್ ಆರ್ ವೆಯ್ಟ್ ಆವ್ರೇಜ್ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು. ಈಕ್ವೇಷನ್ ಏನು ಬರುತ್ತೆ ಅಂದರೆ ನೋಡಿ 2RT, ಓಕೆ, ಡಿವೈಡೆಡ್ ಬೈ ಒಮೆಗಾ ಸ್ಕ್ವೇರ್ 1 ಮೈನಸ್ ನ್ಯೂ ಬಾರ್ ರೋ, ಓಕೆ, ಇಂಟು R2 ಸ್ಕ್ವೇರ್ ಮೈನಸ್ R1 ಸ್ಕ್ವೇರ್ ಲ್ಯಾನ್ C2 ಬೈ C1. ಓಕೆ, ದಿಸ್ ಇಸ್ ದ ಈಕ್ವೇಷನ್. ಇನ್ನು ನೆಕ್ಸ್ಟು ಸೆಡಿಮೆಂಟೇಷನ್ ವಿಸ್ಕಾಸಿಟಿ ಮೆಥಡ್ ಅಂತ ಕೊಟ್ಟಾಗ ನಾವೇನು ಯಾವುದನ್ನು ಫೈಂಡ್ ಔಟ್ ಮಾಡ್ಬೋದು, ನಾವು ನಂಬರ್ ಆವ್ರೇಜ್ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು. ಸೆಡಿಮೆಂಟೇಷನ್ ಈಕ್ವಿಲಿಬ್ರಿಯಮ್ ಮೆಥಡ್ ಅಂತ ಕೊಟ್ಟಾಗ ಏನು ಫೈಂಡ್ ಔಟ್ ಮಾಡ್ಬೋದು, ನಾವಿದರಲ್ಲಿ ಮಾಸ್ ಅಥವಾ ವೆಯ್ಟ್ ಆವ್ರೇಜ್ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು. ಬರೀ ಸೆಡಿಮೆಂಟೇಷನ್ ಅಂತ ಕೊಟ್ಟಾಗ ನೆನ್ಪಿಟ್ಕೊಳ್ಳಿ, ಬರೀ ಸೆಡಿಮೆಂಟೇಷನ್ ಅಂತ ಕೊಟ್ಟಾಗ ಏನು ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ ಝೆಡ್ ಆವ್ರೇಜ್ ಮೋಲಾರ್ ಮಾಸ್. ಏನು ಫೈಂಡ್ ಔಟ್ ಮಾಡ್ಬೋದು ಇಲ್ಲಿ, ಝೆಡ್ ಆವ್ರೇಜ್ ಮೋಲಾರ್ ಮಾಸನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟು ದ ಫೋರ್ತ್ ಮೆಥಡ್ ಈಸ್ ಆ್ಯಕ್ಚುಲಿ ಲೈಟ್ ಸ್ಕ್ಯಾಟರಿಂಗ್ ಮೆಥಡ್. ಓಕೆ, ಈ ಲೈಟ್ ಸ್ಕ್ಯಾಟರಿಂಗ್ ಮೆಥಡ್ ಅಂತಂದರೆ ವೆನ್ ಅ ಬೀಮ್ ಆಫ್ ಲೈಟ್ ಇಸ್ ಪಾಸ್ಡ್ ಥ್ರೂ ಆ ಕೊಲೈಡಲ್ ಸೊಲ್ಯೂಷನ್ಸ್ ಆನ್ ಅ ಮ್ಯಾಕ್ರೋ ಮಾಲಿಕ್ಯೂಲ್ಸ್, ಸ್ಕ್ಯಾಟರಿಂಗ್ ಆಫ್ ಲೈಟ್ ಇಸ್ ಟೇಕನ್ ಪ್ಲೇಸ್, ಓಕೆ, ಈಸ್ ಕಾಲ್ಡ್ ಟಿಂಡಲ್ ಎಫೆಕ್ಟ್. ಸೊ ಯಾವಾಗ ನಿಮ್ಗೆ ಗೊತ್ತೇ ಇದೆ, ಇದು ಯಾವಾಗಲೂ ಕೊಲೈಡಲ್ ಸೊಲ್ಯೂಷನ್ಸಲ್ಲಿ, ಓಕೆ, ನಾವು ಲೈಟನ್ನು ಪಾಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಇವಾಗ ಈ ಕೊಲೈಡಲ್ ಸೊಲ್ಯೂಷನ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಆಗಿದ್ದು ಅದರ ಲೈಟನ್ನು ಪಾಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೊ ಒಂದು ಲೈಟು ಸ್ಕ್ಯಾಟರ್ ಆಗುತ್ತೆ. ಓಕೆ, ಆ ಸ್ಕ್ಯಾಟರಿಂಗ್ ಆಫ್ ಲೈಟನ್ನು ಏನಂತ ಕರಿತೀವಿ ನಾವು, ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ ನಾವು. ಓಕೆ, ಸೊ ಈ ಟಿಂಡಲ್ ಎಫೆಕ್ಟ್ ನೋಡಿ, C ಡಿವೈಡೆಡ್ ಬೈ ಟಿಂಡಲ್ ಎಫೆಕ್ಟ್ ಇಟ್ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 16 T. ಇಲ್ಲಿ ಟೆಂಪ್ರೇಚರ್ ಅಂತ ಇದು T K MM. ಇಲ್ಲಿ MM ಅಂತಂದರೆ ನೋಡಿ, ಸೊ ಮಾಸ್ ಮೋಲಾರ್ ಮಾಸ್ ಆವ್ರೇಜ್ ಮೋಲಾರ್ ಮಾಸ್. ಓಕೆ, ಸೊ ಈ ಮೆಥಡ್ ಯೂಸ್ ಮಾಡಿ ಏನು ಫೈಂಡ್ ಔಟ್ ಮಾಡ್ಬೋದು, ನಾನು ಮಾಸ್ ಆವ್ರೇಜ್ ಮೋಲಾರ್ ಮಾಸನ್ನು ನಾನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಎಷ್ಟು ಮೆಥಡ್ ಆಯಿತು, ಫಸ್ಟ್ ಮೆಥಡ್ ಏನು ಬರುತ್ತೆ ನಮಗೆ, ವಿಸ್ಕಾಸಿಟಿ ಮೆಥಡ್ ಬರುತ್ತೆ. ಸೊ ವಿಸ್ಕಾಸಿಟಿ ಮೆಥಡ್ ಯೂಸ್ ಮಾಡಿ ಏನು ಫೈಂಡ್ ಔಟ್ ಮಾಡ್ಬೋದು ನೋಡಿ, ವಿಸ್ಕಾಸಿಟಿ ಆವ್ರೇಜ್ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು.
ಸೆಕೆಂಡ್ ಬಂದು ನಮ್ಮದು ಆಸ್ಮಾಮೆಟ್ರಿ ಯೂಸ್ ಮಾಡಿ ಏನು ಫೈಂಡ್ ಔಟ್ ಮಾಡ್ಬೋದು, ನಂಬರ್ ಆವರೇಜ್ ಮೋಲಾರ್ ಮಾಸ್. ಬರೀ ಸೆಡಿಮೆಂಟೇಷನ್ ಅಂತ ಕೊಟ್ಟಿದ್ರೆ, ಬರೀ ಸೆಡಿಮೆಂಟೇಷನ್ ಮೆಥಡ್ ಅಂತ ಕೊಟ್ಟಿದ್ರೆ ಏನು ಫೈಂಡ್ ಔಟ್ ಮಾಡ್ಬೋದು, ಝೆಡ್ ಆವ್ರೇಜ್ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಅದರಲ್ಲೇ ಸೆಡಿಮೆಂಟೇಷನಲ್ಲಿ ವಿಸ್ಕಾಸಿಟಿ ಮೆಥಡ್ ಅಂತ ಕೇಳಿದ್ರೆ ನಂಬರ್ ಆವರೇಜ್ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು. ಅದೇ ನಮಗೆ ಈಕ್ವಿಲಿಬ್ರಿಯಂ ಮೆಥಡ್ ಕೊಟ್ಟರೆ ಏನು ಮಾಡ್ಬೋದು, ಮಾಸ್ ಅಥವಾ ವೆಯ್ಟ್ ಆವರೇಜ್ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು. ಲೈಟ್ ಸ್ಕ್ಯಾಟರಿಂಗ್ ಮೆಥಡ್ ಕೊಟ್ಟರೆ ಏನು ಮಾಡ್ಬೋದು, ನಾವು ಮಾಸ್ ಆವರೇಜ್ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಇಲ್ಲೇ ಬರ್ದಿದ್ದೀವಿ ನೋಡಿ ವಿಸ್ಕಾಸಿಟಿ ಮೆಥಡ್. ಸೊ ಈ ವಿಸ್ಕಾಸಿಟಿ ಮೆಥಡನ್ನು ಯೂಸ್ ಮಾಡಿ ಏನು ಮಾಡ್ಬೋದು ನಾವು, ಸೊ ವಿಸ್ಕಾಸಿಟಿ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು. ಏನು ಫೈಂಡ್ ಔಟ್ ಮಾಡ್ಬೋದು, ವಿಸ್ಕಾಸಿಟಿ ಮೋಲಾರ್ ಮಾಸ್. ಓಕೆ, ವಿಸ್ಕಾಸಿಟಿ ಮೋಲಾರ್ ಮಾಸ್. ಸೊ ದಿಸ್ ವಿಸ್ಕಾಸಿಟಿ ಮೋಲಾರ್ ಮಾಸ್ ಇಟ್ ಈಸ್ ಈಕ್ವಲ್ ಟು ಮಾಸ್ ಆವ್ರೇಜ್ ಮೋಲಾರ್ ಮಾಸ್. ಯಾವಾಗ ಅಂತಂದರೆ ಇಟ್ ಈಸ್ ಈಕ್ವಲ್ ಟು 1. ಓಕೆ, ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಸೆಕೆಂಡ್ ವಿಡಿಯೋ ನೋಡಿದ್ರೆ. ನೆಕ್ಸ್ಟ್ ಇಸ್ ದ ಆಸ್ಮಾಟಿಕ್ ಪ್ರೆಷರ್. ಓಕೆ, ಆಸ್ಮಾಟಿಕ್ ಪ್ರೆಷರ್ ಯೂಸ್ ಮಾಡಿ ಏನು ಮಾಡ್ಬೋದು ಅಂತಂದ್ರೆ ನಂಬರ್ ಆವರೇಜ್ ಮೋಲಾರ್ ಮಾಸ್. ಸೆಡಿಮೆಂಟೇಷನ್, ಬರೀ ಸೆಡಿಮೆಂಟೇಷನ್ ಮೆಥಡ್ ಅಂತ ಕೊಟ್ಟಿದ್ರೆ ನಿಮ್ಗೆ ಹೇಳಿದ್ದೀನಿ ನಾನು, ಝೆಡ್ ಆವರೇಜ್ ಮೋಲಾರ್ ಮಾಸ್. ಸೆಡಿಮೆಂಟೇಷನ್ ವಿಸ್ಕಾಸಿಟಿ ಮೆಥಡ್ ಅಂತಲೇ ಕೊಟ್ಟಿದ್ರೆ ನಂಬರ್ ಆವರೇಜ್ ಮೋಲಾರ್ ಮಾಸ್. ಸೆಡಿಮೆಂಟೇಷನ್ ಈಕ್ವಿಲಿಬ್ರಿಯಂ ಮೆಥಡ್ ಅಂತ ಕೊಟ್ಟಿದ್ರೆ ಮಾಸ್ ಆವರೇಜ್ ಮೋಲಾರ್ ಮಾಸ್. ಲೈಟ್ ಸ್ಕ್ಯಾಟರಿಂಗ್ ಕೊಟ್ಟರೆ ಮಾಸ್ ಅಥವಾ ವೆಯ್ಟ್ ನಮ್ಮ ಆವರೇಜ್ ಮೋಲಾರ್ ಮಾಸ್. ಓಕೆ, ನೆಕ್ಸ್ಟ್ ಕೈನೆಟಿಕ್ಸ್ ಆಫ್ ಅಡಿಷನಲ್ ಆರ್ ಫ್ರೀ ರ್ಯಾಡಿಕಲ್ ಪಾಲಿಮರೈಸೇಷನ್. ಸೊ ನಿಮ್ಗೆ ಗೊತ್ತಿದೆ ಪಾಲಿಮರೈಸೇಷನಲ್ಲಿ 2 ಟೈಪ್ ಇರುತ್ತೆ, ಅಡಿಷನಲ್ ಆರ್ ಫ್ರೀ ರ್ಯಾಡಿಕಲ್ಲು, ಮತ್ತು ಇನ್ನೊಂದು ಯಾವುದ್ರು ಸೆಕೆಂಡ್ ಒನ್ ಈಸ್ ಅ ಕಂಡೆನ್ಸೇಷನ್ ಆರ್ ಸ್ಟೆಪ್ ವೈಸ್. ಓಕೆ, ಪಾಲಿಮರೈಸೇಷನ್. ಸೊ ನಿಮ್ಗೆ ಗೊತ್ತಿರೋಂಗೆ ಫ್ರೀ ರ್ಯಾಡಿಕಲಲ್ಲಿ ಯಾವಾಗಲೂ ಫ್ರೀ ರ್ಯಾಡಿಕಲಲ್ಲಿ 3 ಸ್ಟೆಪ್ ಇರುತ್ತೆ. ಒಂದು ಇನಿಷಿಯಲ್ ಇರುತ್ತೆ ಅಲ್ವಾ, ಎರಡನೇದು ಪ್ರೊಪೋಗೇಷನ್ ಇರುತ್ತೆ, ಮೂರನೇದು ಟರ್ಮಿನೇಷನ್ ಸ್ಟೆಪ್ ಅಂತ ಇರುತ್ತೆ. ಸೊ ಫಸ್ಟ್ ಇನಿಷಿಯಲ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಇನಿಷಿಯೇಟರ್ ತೊಗೊತೀವಿ ನಾವು. ಇನಿಷಿಯೇಟರ್ನ ಯಾವುದಾಗ ಕನ್ವರ್ಷನ್ ಮಾಡ್ತಾ ಇದ್ದೀವಿ, ರ್ಯಾಡಿಕಲ್ ಆಗಿ ಕನ್ವರ್ಷನ್ ಮಾಡ್ತಾ ಇದ್ದೀವಿ ಇಲ್ಲಿ. ಓಕೆ, ದ ರೇಟ್ ಕಾನ್ಸ್ಟೆಂಟ್, ಇಲ್ಲಿ ರೇಟ್ ಕಾನ್ಸ್ಟೆಂಟನ್ನು ಏನಂತ ತೊಗೊತಾ ಇದ್ದೀನಿ ನಾನು, K1 ಅಂತ ತೊಗೊತಾ ಇದ್ದೀವಿ ನಾವು. ಓಕೆ, ಸೊ ಆರ್ ಅಂತಂದರೆ ಏನು ಅಂತಂದರೆ ರೇಟ್. ಓಕೆ, ಸೊ ದ ರೇಟ್ ಆಫ್ ದ ರಿಯಾಕ್ಷನ್ ಇಟ್ ಈಸ್ ಈಕ್ವಲ್ ಟು, ರೇಟ್ ಆಫ್ ದ ರಿಯಾಕ್ಷನ್ಸ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಯಾವಾಗಲೂ, ರೇಟ್ ಕಾನ್ಸ್ಟೆಂಟ್. ಓಕೆ, ಮತ್ತು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಹೈ, ಅಂದರೆ ಇನಿಷಿಯೇಟರ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಅಂತ. ಓಕೆ, ಸೊ ಈ ಸ್ಟೆಪ್ ಇದೆಯಲ್ಲ ನೋಡಿ, ಈ ಸ್ಟೆಪ್ಪನ್ನು ಇನ್ನೂ ಏನಂತ ಕರಿಬೋದು ಅಂದರೆ ಆ್ಯಕ್ಟಿವೇಟೆಡ್ ಸೆಂಟರ್ ಪ್ರೊಡ್ಯೂಸರ್ ಅಂತ. ಅಂದರೆ ಇದೊಂದು ಆ್ಯಕ್ಟಿವೇಟೆಡ್ ರ್ಯಾಡಿಕಲ್ಲು ಅಲ್ವಾ. ಈ ಇನಿಷಿಯೇಟರ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಆ್ಯಕ್ಟಿವೇಟೆಡ್ ರ್ಯಾಡಿಕಲ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಆ ರ್ಯಾಡಿಕಲಿಂದ ಏನಾಗುತ್ತೆ, ರಿಯಾಕ್ಷನ್ಸ್ ಇನಿಷಿಯೇಟ್ ಆಗುತ್ತೆ. ಓಕೆ, ದ ಸೆಕೆಂಡ್ ಒನ್ ಇಸ್ ದ ಪ್ರೊಪೋಗೇಷನ್. ಈ ಪ್ರೊಪೋಗೇಷನಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಫಸ್ಟಲ್ಲಿ ಏನು ರ್ಯಾಡಿಕಲ್ ನಮಗೆ ಪ್ರೊಡ್ಯೂಸ್ ಆಗಿರುತ್ತೆ, ಆ ರ್ಯಾಡಿಕಲ್ ಏನಾಗುತ್ತೆ ಅಂತಂದರೆ ಮಾನೋಮರ್ಸ್ ಜೊತೆಗೆ ಏನಾಗುತ್ತೆ, ಕಂಬೈನ್ ಆಗುತ್ತೆ. ಓಕೆ, ಮಾನೋಮರ್ ಜೊತೆಗೆ ಹ್ಯಾಡ್ ಆಗುತ್ತೆ. ಹ್ಯಾಡ್ ಆಗಿ ಏನಾಗುತ್ತೆ ನಮಗೆ ಇನ್ನೊಂದು ಮಾನೋಮರ್ ರ್ಯಾಡಿಕಲ್ ಬರುತ್ತೆ ನಮಗೆ. ಓಕೆ, ರೇಟ್ ಕಾನ್ಸ್ಟೆಂಟನ್ನು ಏನಂತ ತೊಗೊತೀನಿ ನಾನು, K2 ಅಂತ ತೊಗೊತೀನಿ. ಸೊ ಮತ್ತೆ ಏನಾಗುತ್ತೆ, ಪ್ರೊಪೋಗೇಷನ್ ಅಂತಂದರೆ ಏನಾಗುತ್ತೆ, ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಮತ್ತು ಅದೊಂದೇ ಏನಾಗುತ್ತೆ, ಈ ರ್ಯಾಡಿಕಲ್ ಇರುತ್ತಲ್ಲ ನೋಡಿ, ರ್ಯಾಡಿಕಲ್ ಮಾನೋಮರ್ ರ್ಯಾಡಿಕಲ್ ಇರುತ್ತಲ್ಲ ನೋಡಿ, ಅದು ಇನ್ನೊಂದು ಮಾನೋಮರ್ ಜೊತೆಗೆ ಕಂಬೈನ್ ಆಗುತ್ತೆ. ಮತ್ತು ಏನಾಗುತ್ತೆ, ಹ್ಯಾಡ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ಗೆ ನಾನು ವೀನೈಲ್ ಕ್ಲೋರೈಡ್ ತೊಗೊಂಡಿದ್ದೀನಿ. ಓಕೆ, ಒಂದು ರ್ಯಾಡಿಕಲ್ ಇರುತ್ತಲ್ಲ, ಇನಿಷಿಯೇಟರ್ನ ಏನು ಮಾಡಿದ್ದೀನಿ, ರ್ಯಾಡಿಕಲ್ ಆಗಿ ಕನ್ವರ್ಷನ್ ಮಾಡ್ಕೊಂಡು ಈ ರ್ಯಾಡಿಕಲ್ ಕಂಬೈನ್ ಆಗ್ತಾ ಇದ್ದಂಗೆ ಏನಾಗುತ್ತೆ ನೋಡಿ, ಇಲ್ಲೊಂದು ರ್ಯಾಡಿಕಲ್ ಫಾರ್ಮೇಷನ್ ಆಗುತ್ತೆ. ಮತ್ತು ಆ ರ್ಯಾಡಿಕಲ್ ಏನಾಗುತ್ತೆ, ಇನ್ನೊಂದು ವೀನೈಲ್ ಕ್ಲೋರೈಡ್ ಜೊತೆಗೆ ಕಂಬೈನ್ ಆಗುತ್ತೆ. ಸೊ ಈ ಥರ ಏನಾಗುತ್ತೆ, ಪ್ರೋಸೆಸ್ ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಬಟ್ ಇದನ್ನು ನಾವೇನು ಮಾಡಬೇಕು, ಟರ್ಮಿನೇಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ರೇಟ್ ಈಕ್ವೇಷನ್ ಬರಿಬೇಕು. ಏನು ರೇಟ್ ಈಕ್ವೇಷನ್ ಅಂದರೆ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಮಾನೋಮರ್. ಓಕೆ, ಸೊ ಮಾನೋಮರು ಡಿಸಪಿಯರೆನ್ಸ್ ಆಗ ರೇಟ್ ಏನು ಹಿಂಗೆ ತೊಗೊತೀವಿ ಅಂತಂದರೆ ನೋಡಿ, ಇಲ್ಲಿ ಮೈನಸ್ ತೊಗೋಬೇಕು. -D ಮೋಲಾರ್ ಕಾನ್ಸಂಟ್ರೇಷನ್ ಆಫ್ M. ಇಲ್ಲಿ M ಅಂತಂದರೆ ಏನು, ಮಾನೋಮರ್ ಡಿವೈಡೆಡ್ ಬೈ dt ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ರೇಟ್ ಕಾನ್ಸ್ಟೆಂಟ್ ನಾವು ಏನಂತ ತೊಗೊಂಡಿದ್ದೀವಿ, K2 ಅಂತ ತೊಗೊಂಡಿದ್ದೀವಿ ನಾವು. ಸೊ K2 ಯಾವಾಗಲೂ ಅಷ್ಟೇ ರಿಯಾಕ್ಟೆಂಟನ್ನು ತೊಗೋಬೇಕು ನಾವು. ಓಕೆ, ಮೋಲಾರ್ ಕಾನ್ಸಂಟ್ರೇಷನು ರಿಯಾಕ್ಟೆಂಟನ್ನು ತೊಗೋಬೇಕು ರೇಟ್ ಈಕ್ವೇಷನಲ್ಲಿ. ಸೊ ಅಲ್ಲಿ ರಿಯಾಕ್ಟೆಂಟ್ ಏನಾಗಿತ್ತು ನಮಗೆ, ಮಾನೋಮರು ಮತ್ತು ಇನ್ನೊಂದು ಏನಿತ್ತು, ರ್ಯಾಡಿಕಲ್ ಇತ್ತು. ಸೊ K2 ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಮಾನೋಮರ್ ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರ್ಯಾಡಿಕಲ್. ಓಕೆ, ದಿಸ್ ಇಸ್ ದ ಈಕ್ವೇಷನ್ ನಂಬರ್ 2. ಓಕೆ, ಇದು ಸೆಕೆಂಡ್ ಈಕ್ವೇಷನ್. ಇದಾದಮೇಲೆ ರಿಯಾಕ್ಷನ್ಸ್ ಆಗೇನು ಏನಾಗ್ತಾ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನಾವೇನು ಮಾಡ್ತೀವಿ, ಟರ್ಮಿನೇಟ್ ಮಾಡ್ತೀವಿ. ಅದನ್ನು ಟರ್ಮಿನೇಷನ್ ಸ್ಟೆಪ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಯಾವ್ಯಾವ ರ್ಯಾಡಿಕಲ್ ಇರುತ್ತೆ, ಎಲ್ಲ ರ್ಯಾಡಿಕಲ್ ಏನಾಗುತ್ತೆ, ಕಂಬೈನ್ ಆಗಿ ಟರ್ಮಿನೇಟ್ ಆಗುತ್ತೆ. 2 ರ್ಯಾಡಿಕಲ್ ನೋಡಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ರ್ಯಾಡಿಕಲ್ಲು ಒಂದು ಮಾನೋಮರು. ಓಕೆ, ಸೊ ಏನಾಗ್ತಾಯಿತ್ತು, ಕಂಬೈನ್ ಆಗಿ ಏನಾಗ್ತಾ ಇನ್ನೊಂದು ರ್ಯಾಡಿಕಲ್ ಪ್ರೊಡ್ಯೂಸ್ ಆಗ್ತಾಯಿತ್ತು. ಇಲ್ಲೇನಾಗ್ತಾ ಇದೆ ಅಂದರೆ 2 ರ್ಯಾಡಿಕಲ್ ಏನಾಗುತ್ತೆ, ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ಏನಾಗುತ್ತೆ, ರಿಯಾಕ್ಷನ್ಸ್ ಅಲ್ಲಿ ಟರ್ಮಿನೇಟ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ, ನಾವು ವೀನೈಲ್ ಕ್ಲೋರೈಡ್ದು ಅಷ್ಟೇ, ಇಲ್ಲೊಂದು ರ್ಯಾಡಿಕಲ್ ಇದೆ. ಈ ರ್ಯಾಡಿಕಲ್ ಜೊತೆಗೆ ಇನ್ನೊಂದನ್ನು ನಾವೇನು ಮಾಡ್ತೀವಿ, ತೊಗೊತೀವಿ. ಸೊ ಇಲ್ಲಿ ರೇಟ್
ಕಾನ್ಸ್ಟೆಂಟ್ ಏನಂತ ತೊಗೊತಾ ಇದ್ದೀವಿ ನಾವು K3 ಅಂತ ತೊಗೊತಾ ಇದ್ದೀವಿ, ರೇಟ್ ಕಾನ್ಸ್ಟೆಂಟ್. ಸೊ ಎರಡು ಕಂಬೈನ್ ಆಗಿ ಏನಾಗುತ್ತೆ ನೋಡಿ ಇದೆರಡು ಈ ಥರ ಇದ್ದಿದ್ದು ಕಂಬೈನ್ ಆಗುತ್ತೆ. ಓಕೆ, ಸೊ ಎರಡು ಬೇಕು, ಒಂದು ಬಾಂಡ್ ಫಾರ್ಮೇಷನ್ ಆಗೋಕ್ಕೆ ಎರಡು ರ್ಯಾಡಿಕಲ್ ಬೇಕು. ಸೊ ಇಲ್ಲೊಂದು ರ್ಯಾಡಿಕಲ್ ಇರುತ್ತೆ, ಇಲ್ಲೊಂದು ರ್ಯಾಡಿಕಲ್ ಇರುತ್ತೆ, ಎರಡು ಕಂಬೈನ್ ಆಗಿ ಏನಾಗುತ್ತೆ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಅಲ್ಲಿಗೆ ರಿಯಾಕ್ಷನ್ಸ್ ಏನಾಗುತ್ತೆ ಟರ್ಮಿನೇಟ್ ಆಗುತ್ತೆ ನಿಮಗೆ. ಓಕೆ, ಸೊ ಇದಕ್ಕೆ ರೇಟ್ ಏನಂತ ತೊಗೊತೀವಿ ಅಂತಂದರೆ ನೋಡಿ, ರೇಟ್ ಇಟ್ ಈಸ್ ಈಕ್ವಲ್ ಟು K3. ಓಕೆ, ಸೊ ಎರಡು ರ್ಯಾಡಿಕಲ್ನ ನಾನು ಏನು ಮಾಡ್ತಾಯಿದ್ದೀನಿ, ಕಂಬೈನ್ ಮಾಡ್ತಾಯಿದ್ದೀನಿ. ಸೊ ನನಗೆ ಇಲ್ಲಿ ರಿಯಾಕ್ಟೆಂಟ್ ಏನು ಬರುತ್ತೆ ಅಂತಂದರೆ ಇಲ್ಲಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ R². ಓಕೆ, ಡಬಲ್ ಇದೆ ಎರಡು ಆರ್ ತೊಗೊಂಡು ಅಂದರೆ ಎರಡು ರ್ಯಾಡಿಕಲ್ ತೊಗೊಂಡು ಕಂಬೈನ್ ಮಾಡ್ತೀನಿ ಅಲ್ವಾ ನಾನು. ಇಲ್ಲಿ ರೇಟಿಗೆ ಏನು ತೊಗೊತೀನಿ ಅಂದರೆ ಈಕ್ವೇಷನ್ ನಂಬರ್ 1ನಲ್ಲಿ ಏನು ತೊಗೊಂಡಿದ್ದು, ರೇಟ್ ಇಟ್ ಈಸ್ ಈಕ್ವಲ್ ಟು K1 ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಇನಿಷಿಯೇಟರ್ ತೊಗೊಂಡಿದ್ದು. ಸೊ ಅದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈಕ್ವೇಷನ್ ನಂಬರ್ 1 ಏನು ಮಾಡ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಿಮಗೆ K3 ಮೋಲಾರ್ ಕಾನ್ಸಂಟ್ರೇಷನ್ ಆಫ್ R² ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಆರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಇಲ್ಲಿ, ಅಂದರೆ ರ್ಯಾಡಿಕಲ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರ್ಯಾಡಿಕಲ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೇನು ಮಾಡ್ತೀನಿ ನಾನು, ಇದನ್ನು ಹಾಗೆ ಉಳಿಸ್ಕೊಂಡು ಓಕೆ, ಸೊ ರೈಟ್ ಸೈಡಿಗೆ ತರ್ತಾ ಇದ್ದಂಗೆ ಏನಾಗುತ್ತೆ K1 ಡಿವೈಡೆಡ್ ಬೈ K3 ಆಗುತ್ತೆ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ I ಹಾಗೆ ಉಳ್ಕೊಳ್ಳುತ್ತೆ. ಸೊ ನನಗೇನು ಬೇಕು, ಸ್ಕ್ವೇರ್ನ ನಾನು ಇಲ್ಲಿ ತೆಗಿತೀನಿ. ಸ್ಕ್ವೇರ್ ತೆಗಿತಾ ಇದ್ದಂಗೆ ನಿಮ್ಗೆ ಗೊತ್ತಿದೆ, ಲೆಫ್ಟಲ್ಲಿ ಸ್ಕ್ವೇರ್ ತೆಗಿತಾ ಇದ್ದಂಗೆ ರೈಟಲ್ಲಿ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಏನಂದ್ರೆ ಏನು, 1/2 ಅಲ್ವಾ. ಸೊ K1 ಡಿವೈಡೆಡ್ ಬೈ K3 1/2, I 1/2 ಅಂತ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಓಕೆ, ಈಕ್ವೇಷನ್ ನಂಬರ್ 3 ಅಂತ ತೊಗೊಂಡು ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಟು ದ ಈಕ್ವೇಷನ್ ನಂಬರ್ 2. ದೆನ್ ಏನು ಈಕ್ವೇಷನ್ ನಂಬರ್ 2 ಏನು, ಡಿಸಪಿಯರೆನ್ಸ್, ರೇಟ್ ಆಫ್ ದ ಡಿಸಪಿಯರೆನ್ಸ್ ಆಫ್ ದ ಮಾನೋಮರ್ ಡಿಸಪಿಯರೆನ್ಸ್ ಆಗೋದ ರೇಟು ಅಂದರೆ -d/m/dt ಇಟ್ ಈಸ್ ಈಕ್ವಲ್ ಟು K2 ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಮಾನೋಮರ್ ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರ್ಯಾಡಿಕಲ್ ಇತ್ತು. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಆರ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ K2 ಹಾಗೆ ಉಳ್ಕೊಳ್ಳುತ್ತೆ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಮಾನೋಮರ್ ಹಾಗೆ ಉಳ್ಕೊಳ್ಳುತ್ತೆ, ಬಟ್ ಆರ್ ಬದಲು ನಾನು ಏನು ಮಾಡ್ತಾ ಇದ್ದೀನಿ, ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಈಕ್ವೇಷನ್ ನಂಬರ್ 3ನ. ಸೊ ಅವಾಗ ಏನಾಗುತ್ತೆ K1/K3 ಓಕೆ 1/2, I 1/2 ಅಂತ ತೊಗೊತೀನಿ. ಇಲ್ಲಿ -d ಓಕೆ, ಡಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ M ಡಿವೈಡೆಡ್ ಬೈ dt ಇಟ್ ಈಸ್ ಈಕ್ವಲ್ ಟು, ಸೊ K ಆಗೇ ಇದೆ, M ಆಗೇ ಇದೆ. ಇಲ್ಲಿ K ನೋಡಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ K2 K1/K3 1/2 ಎಲ್ಲ ತೊಗೊಂಡು ಏನು ಮಾಡಿದ್ದೀನಿ ನಾನು, ಒಂದು ಕ್ಯಾಪಿಟಲ್ K ಅಂತ ತೊಗೊಂಡಿದ್ದೀನಿ, ಕ್ಯಾಪಿಟಲ್ K. ಓಕೆ, ನೆಕ್ಸ್ಟ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ M I 1/2 ಹಾಗೆ ಉಳ್ಕೊಂತು. ಇನ್ನು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ, ಎಲ್ಲದರಲ್ಲೂ ಕೇಳೋದು ಕೈನೆಟಿಕ್ ಚೈನ್ ಲೆಂತ್ ಡಿಟರ್ಮಿನೇಷನ್. ಓಕೆ, ಇದಕ್ಕೆ ಈಕ್ವೇಷನ್ ಏನು ಬರುತ್ತೆ ಅಂತಂದರೆ ನೋಡಿ, ಕೈನೆಟಿಕ್ ಚೈನ್ ಲೆಂತ್ ಈಸ್ ದ ರೇಷಿಯೋ ಆಫ್ ಓವರಾಲ್ ರೇಟ್ ಟು ದ ರೇಟ್ ಆಫ್ ದ ಇನಿಷಿಯಲ್ ಸ್ಟೆಪ್. ಸೊ ಇಲ್ಲಿ ಏನು ಅಂತಂದರೆ ಓವರಾಲ್ ರೇಟ್ ತೊಗೊತೀವಿ. ಓವರಾಲ್ ರೇಟ್ ಯಾವುದು ಅಂತಂದರೆ ಸೆಕೆಂಡ್ ಸ್ಟೆಪ್ ಈಸ್ ದ ಓವರಾಲ್ ರೇಟ್, ಅಂದರೆ ದ ರೇಟ್ ಆಫ್ ದ ಡಿಸ್ಅಪಿಯರೆನ್ಸ್ ಆಫ್ ಮಾನೋಮರ್ ಇದೆಯಲ್ಲ ನೋಡಿ, ಅದನ್ನು ತೊಗೋಬೇಕು ನಾವು ಅದಕ್ಕೆ. ಓಕೆ, ಅಥವಾ ಇನ್ನೂ ಒಂದು ಡೆಫಿನೇಷನ್ ಏನು ಅಂತಂದರೆ ಇಸ್ ದ ರೇಷಿಯೋ ಆಫ್ ರೇಟ್ ಆಫ್ ಮಾನೋಮರ್ ಕನ್ಸ್ಯೂಮರ್ಡ್ ಅಂತಂದರೆ ಏನು, ಡಿಸ್ಅಪಿಯರೆನ್ಸ್ ಆಗೋದು ಅಲ್ವಾ, ಟು ರೇಟ್ ಆಫ್ ಆ್ಯಕ್ಟಿವೇಟೆಡ್ ಸೆಂಟರ್ ಪ್ರೊಡ್ಯೂಸರ್. ನಿಮ್ಗೆ ಅಂದೆ ಇನಿಷಿಯೇಟರ್ನ ನಾವೇನಂತ ತೊಗೋಬೋದು, ಆ್ಯಕ್ಟಿವೇಟೆಡ್ ಸೆಂಟರ್ ಪ್ರೊಡ್ಯೂಸರ್ ಅಂತ ತೊಗೋಬೋದು. ಏಕೆ, ಇನಿಷಿಯೇಟರ್ ರ್ಯಾಡಿಕಲ್ನ ಪ್ರೊಡ್ಯೂಸ್ ಮಾಡುತ್ತೆ, ರ್ಯಾಡಿಕಲ್ ಆಮೇಲೆ ಮಾನೋಮರ್ನ ಏನಾಗುತ್ತೆ ಕಂಬೈನ್ ಆಗಿ ರ್ಯಾಡಿಕಲ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆ, ಸೊ ದಟ್ ಈಸ್ ಗಾಮ್. ನೋಡಿ ಇಲ್ಲಿ ಏನಂತ ತೊಗೊಂಡಿದ್ದೀವಿ ಅಂತಂದರೆ ನಾವು ಗಾಮಾ ಅಂತ ತೊಗೊಂಡಿದ್ದೀವಿ. ಇಲ್ಲಿ ಗಾಮಾ ಅಂತಂದರೆ ಏನು ಅಂತಂದರೆ ಲೆಂತ್, ಕೈನೆಟಿಕ್ ಚೈನ್ ಲೆಂತ್. ನಿಮ್ಗೆ ಹೇಳಿದ್ನಲ್ಲ ಇಲ್ಲಿ ಕೈನೆಟಿಕ್ ಚೈನ್ ಲೆಂತ್. ಓಕೆ, ದಟ್ ಗಾಮಾ ಇಟ್ ಈಸ್ ಈಕ್ವಲ್ ಟು, ನಾನು ನಿಮ್ಗೆ ಹೇಳಿದೆ ಓವರ್ ಆಲ್ ಅಂತ ಹೇಳಿದೆ ಅಲ್ವಾ, ಓವರ್ ಆಲ್ ಅಂತ ಹೇಳಿದೆ, ಅಥವಾ ಕನ್ಸ್ಯೂಮ್ಡ್ ಅಂತ. ಓಕೆ, ಮಾನೋಮರ್ ಕನ್ಸ್ಯೂಮ್ಡ್ ಅಂತ, ಅಥವಾ ಮಾನೋಮರ್ ಡಿಸಪಿಯರೆನ್ಸ್ ಅಂತ. ಇದಕ್ಕೆಲ್ಲ ಏನಾಗುತ್ತೆ, ಈ ರೇಟೇ ಬರುತ್ತೆ, ಡಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ M/dt ಈಕ್ವೇಷನ್ ನಂಬರ್ 2 ಇದು. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ನೋಡಿ, ಆ್ಯಕ್ಟಿವೇಟೆಡ್ ಸೆಂಟರ್ ಪ್ರೊಡ್ಯೂಸರ್ಡ್ ಅಥವಾ ಇನಿಷಿಯಲ್ ಸ್ಟೆಪ್ ಅಂತಂದರೆ ಅಲ್ಲಿಗೆ ಏನು ಬರುತ್ತೆ, ರೇಟ್ ಇಟ್ ಈಸ್ ಈಕ್ವಲ್ ಟು K1 ಓಕೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಇನಿಷಿಯೇಟರ್ ಈಕ್ವೇಷನ್ ನಂಬರ್ 1. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಈಕ್ವೇಷನ್. ಇದರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಈಕ್ವೇಷನ್. ಸೊ ಇಷ್ಟು ಪಾಲಿಮರ್ಸ್ ಪಾರ್ಟ್ 1. ಸೊ ಪಾರ್ಟ್ 1ಅಲ್ಲಿ ಏನು ಹೇಳಿದ್ದೀನಿ ಅಂತಂದರೆ ಡೆಫಿನೇಷನ್ ಹೇಳಿದ್ದೀನಿ, ಪಾಲಿಮರ್ ಅಂದರೆ ಏನು ಅಂತ ಡೆಫಿನೇಷನ್ ಹೇಳಿದ್ದೀನಿ, ಕ್ಲಾಸಿಫಿಕೇಷನ್ ಹೇಳಿದ್ದೀನಿ, ಕೆಲವು ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ. ಆ ಎಕ್ಸಾಂಪಲ್ಸ್ಗೆ ಮಾನೋಮರ್ ಏನು ಸಬ್ಸ್ಟೆನ್ಸನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ನಾನು. ಓಕೆ, ನೀವು ಸೆಕೆಂಡ್ ವಿಡಿಯೋಗೆ ಹೋದಾಗ ಏನಾಗುತ್ತೆ ಅಂತಂದರೆ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಅಂತ ಇರ್ಬೋದು, ಅಥವಾ ಮೆಥಡ್ ಆಫ್ ಸಿಂಥಸಿಸ್ ಇರ್ಬೋದು, ಅಥವಾ ನಂಬರ್ ಇದರಲ್ಲಿ ಆವ್ರೇಜ್ ಮೋಲಾರ್ ಮಾಸದು ಅಂದರೆ 3 ಇದೆಯಲ್ಲ ನೋಡಿ, ಅದಿರ್ಬೋದು, ಅದನ್ನು ಡಿಸ್ಕಷನ್ ಮಾಡಿದ್ದೀನಿ ನಾನು. ಅದ್ರ ಜೊತೆಗೆ ಡಿಟರ್ಮಿನೇಷನ್ ಆಫ್ ಆವ್ರೇಜ್ ಮೋಲಾರ್ ಮಾಸ್ ಆಫ್ ಪಾಲಿಮರಲ್ಲಿ ಫಸ್ಟ್ ಮೆಥಡ್ ವಿಸ್ಕಾಸಿಟಿ ಮೆಥಡ್ನಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ನಾನು. ಓಕೆ, ಸೊ ಇಲ್ಲಿ ಬಂದು ನಾನು ಉಳಿದಿರೋ ಅಂತಹ 3 ಮೆಥಡು, ಅದ್ರ ಜೊತೆಗೆ ಕೈನೆಟಿಕ್ಸ್ ಆಫ್ ಅಡಿಷನ್ ಆರ್ ಫ್ರೀ ರ್ಯಾಡಿಕಲ್ ಪಾಲಿಮರೈಸೇಷನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಓಕೆ, ಈ 3 ವಿಡಿಯೋ ನೋಡಿ. ಈ 3 ವಿಡಿಯೋ ನೋಡಿದ್ಮೇಲೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ 2014ಇಂದ 2020ವರೆಗೆ ಕೇಳಿರುವಂತಹ ಅಂದರೆ ಪಾಲಿಮರ್ ರಿಲೇಟೆಡ್ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು. ಸೊ ಈ 3 ವಿಡಿಯೋ ನೋಡಿ ನೀವೇನು ಮಾಡಬೇಕು ಅಂತಂದರೆ ಅದನ್ನು ನೀವು ಓನಾಗಿ ಪಾಸ್ ಮಾಡಿ ಓನಾಗಿ ನೀವೇ ಏನು ಮಾಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಅದಾದಮೇಲೆ ನನ್ನ ವಿಡಿಯೋ ನೋಡಿ ಪ್ಲೇ ಮಾಡಿ, ನನ್ನ ವಿಡಿಯೋ ನೋಡ್ಬಿಟ್ಟು ಕರೆಕ್ಷನ್ಸ್ ಮಾಡ್ಕೊಳ್ಳಿ. ನೀವು ತುಂಬ ಈಸಿ ಇರುತ್ತೆ ಕ್ವಶನ್ಸ್ ಎಲ್ಲ ನಿಮಗೆ. ಮತ್ತು ಇನ್ನೂ ಒಂದು ಏನು ಇಂಪಾರ್ಟೆಂಟ್ ಥಿಂಗ್ ಅಂದರೆ 2021 ನಾನು ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ನೋಡಿ, ಪ್ರತಿಯೊಂದು ಟಾಪಿಕ್ಕು ಮುಗಿದ ತಕ್ಷಣ ನಾನು ಆ ರಿಲೇಟೆಡ್ ಕ್ವಶನ್ ಪೇಪರ್ನೆಲ್ಲ ಸಾಲ್ವ್ ಮಾಡ್ತಾಯಿದ್ದೀನಿ. 2020ವರೆಗೂ ಸಾಲ್ವ್ ಮಾಡ್ತಾಯಿದ್ದೀನಿ. 2014ಇಂದ 2020ವರೆಗೂ ಸಹ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ ನಾನು. ಸೊ 2020ವರೆಗೆ ಸಾಲ್ವ್ ಮಾಡ್ತಾಯಿದ್ದೀನಿ. ನೀವು ಇದನ್ನೆಲ್ಲ ಏನು ಮಾಡಬೇಕು, ಸಾಲ್ವ್ ಮಾಡ್ಕೊಂಡು ಹೋಗಿ. ಬಟ್ ಅಟ್ ದ ಎಂಡ್ ಅಂದರೆ ಎಲ್ಲ ಟಾಪಿಕ್ಕು ನೀವು ಕವರ್ ಮಾಡಿದ್ದೀರಾ ಅಂದ್ಕೊಂಡಾಗ 2021 ಕ್ವಶನ್ ಪೇಪರ್ ತೊಗೊಂಡು ನೀವು ಎಕ್ಸಾಮ್ ಥರ ಒಂದು ಟೈಮ್ ಇಟ್ಕೊಂಡು ಏನು ಮಾಡಬೇಕು ಅಂತಂದರೆ ನೀವು ಪೇಪರ್ನ ಸಾಲ್ವ್ ಮಾಡಬೇಕು. ಟೈಮ್ ನೋಡ್ಕೊಂಡು ಸಾಲ್ವ್ ಮಾಡಿ. ಕೀ ಆನ್ಸರ್ ಅಂತೂ ನಮಗೆ ಬಿಟ್ಟಿದ್ದಾರೆ, ಕೀ ಆನ್ಸರು ಸಹ ಸಿಗುತ್ತೆ ನಿಮಗೆ. ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ಕೀ ಆನ್ಸರ್ನ ನೋಡಿಕೊಂಡು ಎಷ್ಟು ನಿಮ್ಮದು ಕರೆಕ್ಟ್ ಆನ್ಸರ್ ಇರುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟು. ಇಲ್ಲಾಂದರೆ 2021 ಸಹ ನಾವು ಹಿಂಗೆ ವಿಡಿಯೋ ನೋಡಿಬಿಟ್ರೆ ನೀವು ನಿಮ್ಮ ನಾಲೆಜ್ ಎಷ್ಟಿದೆ, ಸೊ ನೀವು ಸಾಲ್ವ್ ಮಾಡ್ಬೋದಾ. ನಾನು ಆ ಟಾಪಿಕ್ ಇವಾಗ ನಾನು ಒಂದು ಟಾಪಿಕ್ ಫುಲ್ ಕವರ್ ಮಾಡಿದ್ದೀನಿ ಅಂದರೆ, ಪಾಲಿಮರ್ ಕೆಮಿಸ್ಟ್ರಿ ನಾನು ಕವರ್ ಮಾಡಿದ್ದೀನಿ ಅಂದರೆ ಅದ್ರಲ್ಲಿ ಯಾವ ಕ್ವಶನ್ಸ್ ಕೊಟ್ಟರು ಸಹ ನಾವು ಸಾಲ್ವ್ ಮಾಡಬೇಕು. ಆ ಥರ ನಾವೇನು ಮಾಡಬೇಕು, ಆ ಟಾಪಿಕ್ ಫುಲ್ಲು ನಾವು ಓದಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಅದಾದಮೇಲೆ ನಾವು 2020ವರೆಗೆ ನೀವು ಸಾಲ್ವ್ ಮಾಡಿ. 2021 ಮಾತ್ರ ಎಲ್ಲ ಟಾಪಿಕ್ಕು ಸಹ ಅಂದರೆ ಸೆಟ್ಟಿಗೆ ನೀವು ಎಷ್ಟು ಓದಬೇಕು ಅಂದ್ಕೊಂಡಿರ್ತೀರ ಅಷ್ಟೂ ಸಹ ಓದ್ಮೇಲೆ 2021ನ ಸಾಲ್ವ್ ಮಾಡಬೇಕು ನೀವು. ಅದು ಟೈಮ್ ಇಟ್ಕೊಂಡು ಎಕ್ಸಾಮ್ ಥರನೇ ಸಾಲ್ವ್ ಮಾಡಬೇಕು ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೊಂದು ಮೋಟಿವೇಶನು ಅಥವಾ ಇನ್ಸ್ಪಿರೇಷನ್ ಸಿಗುತ್ತೆ ನನಗೆ. ನಾನು ಇನ್ನೂ ಒಂದಷ್ಟು ಟಾಪಿಕ್ ಅಂದರೆ ಸೆಟ್ ಅಥವಾ CSRಗೆ ರಿಲೇಟೆಡ್ ಟಾಪಿಕ್ಗಳನ್ನ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ. ಓಕೆ, ಆಲ್ ದ ಬೆಸ್ಟ್.